ನಮಸ್ಕಾರ ವೀಕ್ಷಕರೇ, ಮೀಡಿಯಾ ಹಂಟರ್ಗೆ ಸ್ವಾಗತ. ನಿಮ್ಗೊಂದು ವಿಷಯ ಗೊತ್ತಾ? ಎಸ್ಪೆಷಲಿ ಈ ದಿನ ಅಂದರೆ ಶಿವರಾತ್ರಿ ದಿನ ಉಪವಾಸ ಮತ್ತು ಜಾಗರಣೆ ಮಾಡೋದ್ರಿಂದ ಇಡೀ ವರ್ಷ ಶಿವನನ್ನು ಪೂಜಿಸೋದಕ್ಕೆ ಸಮಾನವಾದಷ್ಟು ಫಲಗಳು ಸಿಗುತ್ತಂತೆ. ಹಾಗಾದರೆ ಶಿವರಾತ್ರಿಯ ಹಿಂದಿನ ಕಥೆಗಳೇನು? ಈ ದಿನ ಯಾಕೆ ಇಷ್ಟೊಂದು ಮಹತ್ವ? ಈ ವಿಡಿಯೋಲಿ ತಿಳ್ಕೊಳ್ಳೋಣ ಆಯ್ತಾ? ಎಲ್ಲರಿಗೂ ಗೊತ್ತಿರುವಂತೆ ಶಿವನನ್ನ ವರಿಸಲಿಕ್ಕೆ ಪಾರ್ವತಿ ಹಠ ಹಿಡ್ಕೊಂಡು ವ್ರತ ಮಾಡ್ತಾ ಇರ್ತಾಳೆ. ಶಿವನನ್ನ ಪಡೆಯೋದಕ್ಕೆ ಯತ್ನಿಸ್ತಾ ಇದ್ದಂತಹ ಪಾರ್ವತಿಯ ತೀವ್ರ ತಪಸ್ಸಿಗೆ ಮೆಚ್ಚಿ ಶಿವ ಪಾರ್ವತಿಯನ್ನ ವಿವಾಹವಾದ ದಿನವನ್ನೇ ಮಹಾಶಿವರಾತ್ರಿಯ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಇದಲ್ಲದೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಭೂಮಿಗೆ ಇಳಿದು ಬಂದ ಗಂಗೆಯ ರಭಸವನ್ನ ತಡಿಲಿಕ್ಕೆ ಶಿವ ತನ್ನ ಜಡೆಯಲ್ಲಿ ಗಂಗೆಯನ್ನ ಹಿಡಿದುಕೊಳ್ತಾನೆ. ಇಲ್ದಿದ್ರೆ ಗಂಗೆಯ ರಭಸಕ್ಕೆ ಇಡೀ ಭೂಲೋಕ ಕೊಚ್ಚಿ ಹೋಗ್ತಾ ಇತ್ತು. ಶಿವ ಗಂಗೆಯನ್ನ ಹಿಡಿದುಕೊಂಡಿದ್ದು ಕಂಡಂತಹ ಭಗೀರಥ ಸ್ವಲ್ಪ ಚಿಂತೆಗೆ ಒಳಗಾಗ್ತಾನೆ. ಕೊನೆಗೆ ಗಂಗೆಯನ್ನ ಭೂಮಿಗೆ ಹರಿದು ಬಿಡುವಂತೆ ಶಿವನನ್ನ ಬೇಡ್ಕೊಳ್ತಾನೆ. ಭಗೀರಥನ ಭಕ್ತಿಗೆ ಮೆಚ್ಚಿದಂತಹ ಶಿವ ತನ್ನ ಜಡಿಗೆಲಿದ್ದಂತಹ ಗಂಗೆಯನ್ನ ಹರಿದು ಬಿಡ್ತಾನೆ. ಈ ಎಲ್ಲಾ ಘಟನೆಗಳು ನಡೆದ ದಿನವೇ ಈ ಮಹಾಶಿವರಾತ್ರಿ ಅನ್ನೋ ನಂಬಿಕೆ ಇದೆ. ಇನ್ನು ಒಂದು ನಂಬಿಕೆಗಳ ಪ್ರಕಾರ ಮಹಾಶಿವರಾತ್ರಿಯ ದಿನ ಭಗವಾನ್ ವಿಷ್ಣು ಮತ್ತೆ ಬ್ರಹ್ಮ ಮೊದಲು ಶಿವಲಿಂಗದ ಪೂಜೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇದನ್ನ ಈಶಾನ್ ಸಂಹಿತೆಯಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಒಮ್ಮೆ ವಿಷ್ಣು ಮತ್ತೆ ಬ್ರಹ್ಮನ ನಡುವೆ ಯುದ್ಧ ನಡೀತಾ ಇರುತ್ತೆ. ಅದನ್ನ ನಿಲ್ಲಿಸಲಿಕ್ಕೆ ದೇವತೆಗಳು ಶಿವನ ಬಳಿ ಕೇಳ್ಕೊಳ್ತಾರೆ. ಆಗ ಶಿವ ದೇವತೆಗಳ ಆಶ್ರಯದಂತೆ ಯುದ್ಧ ನಿಲ್ಲಿಸಲಿಕ್ಕೆ ಒಪ್ಕೊಳ್ತಾನೆ. ಹಾಗಾಗಿ ಈ ಮಹಾಶಿವರಾತ್ರಿಯಂದು ಶಿವಲಿಂಗದ ರೂಪದಲ್ಲಿ ಬ್ರಹ್ಮ ಹಾಗೂ ವಿಷ್ಣುವಿನ ಮುಂದೆ ಕಾಣಿಸಿಕೊಳ್ತಾನೆ. ಆಗ ಇಬ್ರು ತಮ್ಮ ಆಯುಧಗಳನ್ನ ಬಿಟ್ಟು ಶಿವಲಿಂಗದ ಪೂಜೆ ಮಾಡ್ತಾರೆ ಎನ್ನಲಾಗುತ್ತೆ. ಇನ್ನು ಸಾಗರದ ಮಂಥನದ ಸಮಯದಲ್ಲಿ ಸಮುದ್ರದಿಂದ ಹಾಲಾಹಲ ಬಂದ ವಿಚಾರ ಎಲ್ಲರಿಗೂ ಗೊತ್ತಿದೆ. ಅದು ಇಡೀ ಸೃಷ್ಟಿಯ ನಾಶ ಮಾಡೋ ಶಕ್ತಿಯನ್ನ ಹೊಂದಿತ್ತು. ಆದ್ರೆ ಶಿವನ ವಿಷವನ್ನ ಕುಡಿದು ಇಡೀ ಪ್ರಪಂಚವನ್ನ ಸರ್ವನಾಶದಿಂದ ರಕ್ಷಿಸ್ತಾರೆ. ಆದ್ರಿಂದ ಬ್ರಹ್ಮಾಂಡವನ್ನ ಸಂರಕ್ಷಿಸಿದ್ದಕ್ಕಾಗಿ ಮಹಾಶಿವರಾತ್ರಿಯಂದು ಶಿವನ ಆರಾಧನೆ ಮಾಡ್ತಾರೆ. ಇನ್ನು ಮಹಾಶಿವರಾತ್ರಿಯ ದಿನ ಉಪವಾಸ ಮಾಡಿ ಜಾಗರಣೆ ಮಾಡೋದ್ರಿಂದ ಅಜ್ಞಾನ ಕಳೆದು ಸ್ವಯಂ ಸಾಕ್ಷಾತ್ಕಾರವನ್ನ ಸಾಧಿಸಲು ಸಾಧ್ಯವಾಗುತ್ತೆ. ಈ ರೀತಿ ಜಾಗೃತವಾಗಿರೋದನ್ನೇ ಜಾಗರಣೆ ಅಂತ ಕರೀತಾರೆ. ಸ್ವಯಂ ಸಾಕ್ಷಾತ್ಕಾರ ಮಾಡ್ಕೊಂಡಂತಹ ವ್ಯಕ್ತಿ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಹೊಂತಾನೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಮಹಾಶಿವರಾತ್ರಿಯ ದಿನದಂದು ಉಪವಾಸ ಆಚರಣೆ ಮಾಡೋದ್ರಿಂದ ನಕಾರಾತ್ಮಕ ಚಿಂತನೆ ಶಕ್ತಿಗಳು ದೂರ ಆಗುತ್ತೆ. ಆ ಮೂಲಕ ಜೀವನಕ್ಕೆ ಹೊಸ ಚೈತನ್ಯ ಲಭಿಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ದೃಷ್ಟಿಯಿಂದ ಮಹಾಶಿವರಾತ್ರಿ ವ್ಯಕ್ತಿಯೋರ್ವನಿಗೆ ತನ್ನ ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಮತ್ತು ಆಧ್ಯಾತ್ಮಿಕವಾಗಿ ವಿಕಸನಗೊಳ್ಳಿಕ್ಕೆ ಇರೋ ಅವಕಾಶವಾಗಿದೆ. ಸಾಮಾನ್ಯವಾಗಿ ಮೊದಲ ಶಿವರಾತ್ರಿಯ ದಿನ 4 ಭಾಗಗಳಾಗಿ ಪೂಜೆ ಮಾಡ್ತಾರೆ. ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ, ಮತ್ತೆ 9ರಿಂದ 12 ಗಂಟೆವರೆಗೆ, ಮತ್ತೆ 12ರಿಂದ 3 ಗಂಟೆವರೆಗೆ, ಹಾಗೆಯೇ ಮಧ್ಯರಾತ್ರಿ 3 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ. ಹಾಗೆ ಈ ರೀತಿ ಸತತವಾಗಿ 14 ವರ್ಷಗಳವರೆಗೆ ಶಿವರಾತ್ರಿ ವ್ರತವನ್ನು ಆಚರಿಸಿದ್ರೆ ಇನ್ನಷ್ಟು ಉತ್ತಮ ಫಲ ಸಿಗಲಿದೆ ಅನ್ನೋ ನಂಬಿಕೆ ಇದೆ. ಎಷ್ಟು ಜನ ಈ ದಿನ ಶಿವರಾತ್ರಿ ಹಬ್ಬ ಆಚರಿಸ್ತಾ ಇದ್ದೀರಾ, ಜಾಗರಣೆ ಮಾಡ್ತಿದ್ದೀರಾ, ಉಪವಾಸ ಇದ್ದೀರಾ? ನಿಮ್ಗೇನು ಗೊತ್ತು? ಇದೆಲ್ಲದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು.